ವೀಕ್ಷಕರೇ, ಹೇಗಿದ್ರೆ ಎಲ್ರು ಚೆನ್ನಾಗಿದ್ದೀರಾ? ಇವತ್ತಿನ ವ್ಲಾಗ್ ಅಲ್ಲಿ ಬಂದ್ಬಿಟ್ಟು ಹಬ್ಬದ ದಿನ ವ್ಲಾಗ್ ಮಾಡ್ತಾ ಇದೀನಿ. ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿದಾಯ್ತು. ಇನ್ನ ಹುತ್ತಕ್ಕೆ ಮತ್ತೆ ನಾಗರಕಲ್ಲಿಗೆ ಪೂಜೆ ಮಾಡ್ಕೊಂಡ್ ಬರೋಣ ಅಂತ ಹೋಗ್ತಾ ಇದೀನಿ. ಪೂಜೆಗೆ ಎಲ್ಲ ಸಿದ್ಧ ಮಾಡಿ ಇಟ್ಕೊಂಡಿದೀನಿ ನೋಡಿ. ಏನೇನ್ ತಗೊಂಡಿದೀನಿ ಅಂತ ಹೇಳ್ತೀನಿ ಒಂದ್ಸತಿ. ಯಾವ್ದಾವ್ದು ಬೇಕಾಗುತ್ತೆ, ಏನೆಲ್ಲ ಮಾಡ್ಕೋಬೇಕಾಗುತ್ತೆ ಅಂತ. ನಾನು ಫಸ್ಟ್ ಗೆ ಬಂದ್ಬಿಟ್ಟು ಕಟ್ಟಿರೋ ಹೂವನ್ನೇ ತಗೊಂಡ್ ಬಂದೆ. ಅಂದ್ರೆ ಬೆಳಗ್ಗೆನೆ ಎಲ್ಲ ಪೂಜೆ ಸಾಮಾನೆಲ್ಲ ತಗೊಂಡ್ ಬಂದಿದ್ದು. ನಿನ್ನೆ ದಿನ ತಗೊಂಡ್ ಬರೋಕೆ ಆಗ್ಲಿಲ್ಲ. ನಮ್ಗೆ ಬಂದ್ಬಿಟ್ಟು ಹುತ್ತ ಮತ್ತೆ ನಾಗರಕಲ್ಲು ಬಂದ್ಬಿಟ್ಟು ನಮ್ ಕಡೆ ಇರೋದ್ರಲ್ಲಿ ವಾಟರ್ ವರ್ಕ್ಸ್ ಅಲ್ಲಿ ಇದೆ. ಎರಡು ಒಂದೇ ಹತ್ರನೇ ಇರುತ್ತೆ. ಸೊ ಅದಕ್ಕೆ ಹತ್ರ ಇರುತ್ತೆ ನಮ್ಗಂಗೂನು ಅಂತ ಅಂದ್ಬಿಟ್ಟು ನಾವು ವಾಟರ್ ವರ್ಕ್ಸ್ ಗೆ ಹೋಗ್ತಾ ಇದೀವಿ. ಸೊ ನೋಡಿ, ಎಲ್ರು ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ. ಮಾರ್ನಿಂಗ್ ಬಂದು ನಾನು ಸ್ವಲ್ಪ ಲೇಟ್ ಆಯ್ತು ಪೂಜೆ ಮಾಡೋಕೆ ಬರೋದಕ್ಕೆ. ಅದರಿಂದ ಸ್ವಲ್ಪ ಎಲ್ರು ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಪರವಾಗಿಲ್ಲ, ಇವಾಗ ತುಂಬಾ ಪೀಸ್ಫುಲ್ ಆಗಿದೆ, ಯಾರೋ ಇಲ್ಲ, ನಾವು ಆರಾಮಾಗಿ ಪೂಜೆ ಮಾಡ್ಕೊಂಡು ಹೋಗ್ಬೋದು ಅಂತ ಹೋಗ್ತಾ ಇದೀವಿ. ಯಾರೋ ಒಬ್ರು ಇಬ್ರು ಮಾಡ್ಕೋತಾ ಇದ್ದಾರೆ ಪೂಜೆ ಅಷ್ಟೇನೆ, ಎಲ್ಲ ತುಂಬಾ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನೋಡಿ, ಎಲ್ರು ಬಂದ್ಬಿಟ್ಟು ಇಲ್ಲೇ ತುಂಬಾ ಚೆನ್ನಾಗಿರುತ್ತೆ, ಸುತ್ತ ಪರಿಸರ ತರ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಪೀಸ್ಫುಲ್ ಆಗಿರುತ್ತೆ ಅಂತ ಎಲ್ರು ಇಲ್ಲಿಗೆನೆ ಬಂದು ಮಾಡ್ಕೋತಾರೆ. ನೋಡ್ಬೋದು ಪೂಜೆ ಎಷ್ಟು ಜನ ಅಂತ ಮಾಡಿದ್ದಾರೆ ಅಂತ. ನೋಡಿ ಎಷ್ಟು ಪೂಜೆ ಮಾಡಿದ್ದಾರೆ. ಹಾಗೆ ಬಂದ್ಬಿಟ್ಟೆ ನಾನ್ ಏನೇನ್ ತಗೊಂಡ್ ಹೋಗಿದ್ದೀನಿ ಅಂತಂದ್ರೆ, ಕಟ್ಟಿರೋ ಹೂವ, ಚಾಮಂತಿ ಹೂವ ತಗೊಂಡ್ ಹೋಗಿದ್ದೀನಿ ನಾನು. ಮತ್ತೆ ಎಲೆ ಅಡಿಕೆ, ಯಾವ ದೇವ್ರಿಗೆ ಆಗ್ಲಿ ಎಲೆ ಅಡಿಕೆ, ಬಾಳೆಹಣ್ಣು ಈ ತರದ್ದು ಎಲ್ಲ ತಗೊಂಡ್ ಹೋಗ್ಲೇಬೇಕು. ಮತ್ತೆ ಬಂದ್ಬಿಟ್ಟು ನಾನು ಹತ್ತಿಯಲ್ಲಿ ಬಂದ್ಬಿಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಹತ್ತಿನ ತಯಾರು ಮಾಡ್ಕೊಂಡಿದೀನಿ. ಮತ್ತೆ ಹಂಗೆ ಹಸಿದು ದಾರ ಬರುತ್ತೆ, ನೋಡಿ ಇದೆಲ್ಲ ಸುತ್ತಿದಾರಲ್ವಾ ದಾರನ. ಆ ತರ ನಮ್ಗೆ ಎಷ್ಟು ಬೇಕಂದ್ರೆ 3 ಆಗ್ಲಿ 9 ಆಗ್ಲಿ ಈ ತರ ಎಷ್ಟು ಅಂದ್ರೆ ಅಷ್ಟು ಸುತ್ತಗ್ಲಿಕ್ಕೆ ಆಗಲ್ಲ. 3, 9 ಈ ತರ ಮಾತ್ರ ಸುತ್ತಬೇಕಾಗುತ್ತೆ. ಸೊ ನಾನು 9 ದಾರ ಎಲೆನ ಸುತ್ತೋಣ ಅಂತ ಒಂದ್ ದೊಡ್ಡದೇ ದಾರ ಉಂಡೆ ತಗೊಂಡ್ ಬಂದಿದೀನಿ. ಇನ್ನ ಬಂದ್ಬಿಟ್ರೆ ಹಂಗೆ ಹಸಿದು ಹಾಲು, ನಾಗರಕಲ್ಲು ಮತ್ತೆ ಹುತ್ತಕ್ಕೆ ಹಾಲು ತೆನೆ ಅಂತೀವಿ, ಅದನ್ನ ಒಯ್ಬೇಕು. ಸೊ ಅದಕ್ಕೆ ನಾನು ಹಸಿ ಹಾಲು ತಗೊಂಡ್ ಬಂದಿದೀನಿ. ಮಿಕ್ಕಿದೆಲ್ಲ ಕರ್ಪೂರ, ಉದ್ಬತ್ತಿ ಇದೆಲ್ಲ ಮಿಕ್ಕಿದೆಲ್ಲ ಸೇಮು. ಹಂಗೆ ನಮ್ಗೆ ಏನಾದ್ರು ಬೇಕು ಅಂತಂದ್ರೆ ಹಣ್ಣುಗಳು ಏನಾದ್ರು ಕೂಡ ಫ್ರೂಟ್ಸ್ ತಗೊಂಡೋಗಿ ಇಡ್ಬೋದು. ಮತ್ತೆ ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆ ಹಾಕೊಂಡಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ಫ್ರೂಟ್ಸ್ ನ ಕಟ್ ಮಾಡಿ ಹಾಕೊಂಡ್ಬಿಟ್ಟು ಬೆಲ್ಲ ಹಾಕಿ ಮತ್ತೆ ಬಿಳಿ ಎಳ್ಳನ್ನ ಸ್ವಲ್ಪ ಸೇರಿಸಿ ಮಾಡ್ಕೊಂಡು ನಾವು ಎತ್ಕೊಂಡು ಹೋಗಿ ದೇವ್ರಿಗೆ ನೈವೇದ್ಯ ತರ ಇಟ್ಟರೆ ತುಂಬಾ ಒಳ್ಳೇದು. ಸೊ ನಾನು ಅದನ್ನ ಮಾಡ್ಕೊಂಡಿದೀನಿ. ನೋಡ್ಬೋದು ನಾವು ಪೂಜೆನ ಈ ರೀತಿ ಮಾಡ್ತಾ ಇದೀವಿ ನೋಡಿ. ನಾನು ಮಕ್ಳ ಕೈಯಿಂದ ಕೂಡ ಪೂಜೆ ಮಾಡಿಸ್ತಾ ಇದ್ದೀನಿ.
ನಾಗರಕಲ್ ಹತ್ರ ಪೂಜೆ ಮಾಡ್ಕೊಂಡು ಬಂದ್ಬಿಟ್ವಿ. ಇವಾಗ ಬಂದ್ಬಿಟ್ಟು ಇಲ್ಲಿ ಹುತ್ತದ ಹತ್ರ ಪೂಜೆ ಮಾಡ್ತಾ ಇದೀವಿ ನೋಡಿ. ಎಲ್ಲ ಪೂಜೆ ಮಾಡ್ಬಿಟ್ಟು ದಾರನು ಇಲ್ಲೂನು ಸುತ್ತಾ ಇದೀವಿ. ಅಲ್ಲಿ ನಾಗರಕಲ್ ಹತ್ರನು ಸುತ್ತಬೇಕು ಮತ್ತೆ ಹುತ್ತದ ಹತ್ರನು ದಾರ ಸುತ್ತಬೇಕಾಗುತ್ತೆ. ಅಲ್ಲಿ 9 ಎಳೆ ದಾರನ ಸುತ್ತಿದೀನಿ ನಾನು. ಸೇಮ್ ಇಲ್ಲಿ ಕೂಡ ಹುತ್ತದ ಹತ್ರ 9 ಎಳೆ ದಾರನ ಸುತ್ತಾ ಇದೀನಿ. ಮಕ್ಳಿಂದ ಕೂಡ ಸುತ್ತಾ ಇದೀನಿ. 3 ಜನನು. ನಮ್ಮವರು ಪೂಜೆಗೆ ಬರ್ಲಿಕ್ಕೆ ಆಗ್ಲಿಲ್ಲ, ಎಲ್ಲ ಕೆಲ್ಸ ಇದೆ ಅಂತ ಹೋದ್ರು. ಸೊ ನಾವು 3 ಜನ ಮಾತ್ರ ಬಂದು ಪೂಜೆ ಮಾಡ್ಕೊತಾ ಇದೀವಿ. ನಮ್ಮ ಮನೆಗಳ ಕಡೆ ನಿಲ್ಸಿರುವಂತ ವಿನಾಯಕದ್ದು ನಿಮ್ಮ ಅಜ್ಜನೇ ಮಾಡ್ತಾ ಇದ್ದಾರೆ ಪೂಜೆಗಳೆಲ್ಲ ಮಾಡ್ಬಿಟ್ಟು. ನಾನ್ ಮನೆಯಲ್ಲಿ ಬಂದ್ಬಿಟ್ಟು ಸಿಹಿ ಕಡುಬು ಹಂಗೆ ಅದ್ರ ಜೊತೆಗೆ ಬಂದ್ಬಿಟ್ಟು ಪಾನಕನ ಮಾಡಿ ಅನ್ನ ಸಾಂಬಾರೆಲ್ಲ ಮಾಡ್ಕೊಂಡಿದೀನಿ. ಸೊ ಈ ನಮ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋಸ್ ಇಂದ ನಿಮ್ ಮುಂದೆ ಬರ್ತಾ ಇರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ನಮಸ್ತೆ ವೀಕ್ಷಕರೇ.